ಸಾರಿಗೆ ನೌಕರರಿಗೋಸ್ಕರ ಪ್ರಣಾಳಿಕೆಯಲ್ಲಿ ಏನೆಲ್ಲ ಘೋಷಣೆಗಳನ್ನು ಮಾಡಿದ್ರು ಅದನ್ನು ಯಾವುದೂ ಕೂಡ ಈಡೇರಿಸ್ತಾ ಇಲ್ಲ, ಜಾರಿ ಮಾಡ್ತಾ ಇಲ್ಲ. ಅದಕ್ಕೆ ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ, ಮಾಡೋದಿಲ್ಲ ಅಂತ ಕೂಡ ಹೇಳ್ತಾ ಇಲ್ಲ. ಅಂದ್ರೆ ಒಂದು ರೀತಿಯಲ್ಲಿ ಜಾಣ ಮೌನವಾಗಿದೆ ಸರ್ಕಾರ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇನ್ನು ಅನೇಕ ವಿಧಾನಸೌಧದಲ್ಲೂ ಸಾರಿಗೆ ನೌಕರರ ಒಂದು ಸಂಘ ಸಂಸ್ಥೆಗಳು ಬಂದು ಎಷ್ಟು ಮೀಟಿಂಗ್ ಮಾಡಿದ್ರು ಸಹ ಅಲ್ಲಿ ನೀವು ಕಾಣಿಸಿಕೊಳ್ಳಲಿಲ್ಲ. ಯಾಕೆ ಸರ್? ನೋಡಿಯಮ್ಮ, ಒಂದು ಸ್ಪಷ್ಟ ನಿಲುವಿಗೆ ನಾವು ಬರಬೇಕಾಗತ್ತೆ. ಈಗ ನಾನು ಕಾಣಿಸ್ಕೊಳ್ಳಿಲ್ಲ ಯಾಕೆ ಅಂದರೆ, ಈಗ ಮುಷ್ಕರಕ್ಕೆ ಕರೆ ಕೊಡ್ತಾ ಇದ್ದಾರೆ. ಮುಷ್ಕರಕ್ಕೆ ಕರೆ ಕೊಟ್ಟ ಮೇಲೆ ನಾನು ಎಲ್ಲಿದ್ದರೂ ಅಲ್ಲಿಂದಲೇ ಬೆಂಬಲಿಸಬೇಕೇ ಹೊರತು ನಾನು ಅದರ ಮುಂಚೂಣಿಗೆ ಹೋಗಬಾರ್ದು. ಅವರ ನಡೆಸುವಂಥ ಹೋರಾಟಕ್ಕೆ ಬೆಂಬಲ ಅಷ್ಟೇ ನನ್ನ ಜವಾಬ್ದಾರಿ. ಎರಡನೇದಾಗಿ ನಾವು ಮಾಡಬೇಕಾಗಿರೋದು ಏನಂದರೆ, ಸರ್ಕಾರ ಈಗಾಗಲೇ ತನ್ನ ಕಮಿಟ್ಮೆಂಟನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಆ ಕಮಿಟ್ಮೆಂಟನ್ನು ಜಾರಿಗೆ ತಂದರೆ ನಮಗೆ ಅಂದರೆ ಎಂಪ್ಲಾಯೀಸಿಗೆ ಲಾಭ ಆಗುತ್ತಾ ಆಗಲ್ವಾ, ಅಥವಾ ನಮ್ಮ ಬಾರ್ಗಿನ್ ಏನಿದೆ ಅಂದರೆ ಚೌಕಾಸಿ ಡಿಮ್ಯಾಂಡ್ಗಳೇನಿದೆ ಇದನ್ನು ಜಾರಿ ಮಾಡಿದರೆ ಲಾಭ ಆಗುತ್ತಾ ಲಾಭ ಆಗಲ್ವಾ, ಇದು ನಮ್ಮ ಸಂಘಟನೆಗಳಿಗೆ ಸ್ಪಷ್ಟವಾದಂಥ ನಿಲುವು ಇರಬೇಕು. ಎರಡನೇದಾಗಿ ಏನಾಗಬೇಕಾಗಿದೆ, ಈ ನಿಲುವನ್ನು ನಾವು ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ. ಇದುವರೆಗೆ ಇಟ್ಟಿರ್ತಕ್ಕಂಥ ಡಿಮ್ಯಾಂಡ್ ಸರ್ಕಾರವೇ ಕಮಿಟ್ ಮಾಡ್ಕೊಂಡಿರ್ತಕ್ಕಂಥ ವಿಷಯವನ್ನು ಯಾರೂ ಅದನ್ನು ಟಚ್ ಮಾಡ್ತಾ ಇಲ್ಲ. ನಾವು ಕಾರ್ಮಿಕ ಕಾಯ್ದೆ ಕೆಳಗಡೆ ಒಪ್ಪಂದವನ್ನು ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಒಪ್ಪಂದದ ಕೆಳಗಡೆ ನಾವು ವಿಷಯವನ್ನು ಪ್ರಸ್ತಾಪಕ್ಕೆ ತರ್ತಾ ಇದ್ದೀವಿ ಬಿಟ್ಟರೆ ಸರ್ಕಾರ ಘೋಷಣೆ ಮಾಡ್ಕೊಂಡಿದೆಯಲ್ಲ ಎಂತ, ಈಗ ಆ ಸರ್ಕಾರ ಘೋಷಣೆ ಮಾಡ್ಕೊಂಡಿರೋದನ್ನ ನಾವೆಲ್ಲರೂ ಒಟ್ಟಾಗಿ ಅದನ್ನೇ ಮಾಡಪ್ಪ ಇನ್ನೂ ಒಳ್ಳೇದಾಯ್ತು ಅಂತ ಹೇಳಿ ನಮಗೆ ಹೇಳ್ತಾ ಇಲ್ಲಲ್ಲ ಅಂತ ಹೇಳಿ ನನಗೆ ನೋವಾಗ್ತಾ ಇದೆ. ಈಗ ನಮ್ಮ ಡಿಮ್ಯಾಂಡ್ ಬೇರೆ, ನಮ್ಮ ಡಿಮ್ಯಾಂಡಿಗಿಂತ ಸರ್ಕಾರ ಕಮಿಟ್ ಮಾಡ್ಕೊಂಡಿರೋದೇ ಲಾಭ ಆಗ್ತಾ ಇರುವಾಗ ಅದನ್ನೇ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಒಟ್ಟಿಗೆ ಹೇಳಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿ ಎಲ್ಲರ ಅಭಿಪ್ರಾಯವನ್ನು ನೋಡುವಾಗ ನನಗೆ ನೋವಾಗ್ತದೆ. ಯಾಕೆ ಸಾರಿಗೆ ಸಂಸ್ಥೆ ಸಂಘಟನೆಗಳು ಎಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ಯಾಕೆ ಒಂದು ನಿರ್ಣಯಕ್ಕೆ ಬರ್ತಾ ಇಲ್ಲ? ಯಾಕೆ ನೀವು ಹೇಳೋದನ್ನ ಕೇಳ್ತಾ ಇಲ್ಲ? ಒಗ್ಗಟ್ಟಾಗಿ ಕೇಳಿದ್ರೆ ನೀವು ಹೇಳ್ದಂಗೆ ಅದು ಅಂದ್ರೆ ಒಂದು ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದು ಜಾರಿ ಆಗ್ಬೋದಲ್ವಾ? ಈಗಾಗಲೇ ನಾನು ಸರ್ಕಾರಕ್ಕೆ ಏನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಏನು ಮುಷ್ಕರ ನಡೀತು, ಮುಷ್ಕರದ ಪ್ರಾರಂಭಕ್ಕೆ ಮುಷ್ಕರದ ಮುಕ್ತಾಯದಲ್ಲಿ ಈ ಪ್ರಸ್ತಾವವನ್ನು ಯಾರೂ ಮಾಡ್ತಾ ಇಲ್ಲ. ಒಂದು, ಮಾಡಲೇಬೇಕಾದಂಥ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ. ಎರಡು, ಇಲ್ಲಿ ಪರಸ್ಪರ ಸಂಘಟನೆಯ ನಡುವೆ ವಿರೋಧಾಭಾಸಗಳು ಬರಬಾರ್ದು. ವಿರೋಧಾಭಾಸಗಳು ಬಂದಾಗ ಸರ್ಕಾರಕ್ಕೆ ಅದರ ಬೆನಿಫಿಟ್ ಜಾಸ್ತಿ. ತನ್ನ ಜವಾಬ್ದಾರಿಯನ್ನು ಕೈ ಚೆಲ್ಲಿ ಕೂರುವಂಥದ್ದು ಅದರ ಕೆಲಸ ಆಗಿಬಿಡ್ತದೆ. ಅದಕ್ಕೆ ನಾವೇನು ಮಾಡಬೇಕಾಗಿದೆ, ನಮ್ಮ ಭಿನ್ನಾಭಿಪ್ರಾಯಗಳು 1000 ಇರಲಿ 100 ಇರಲಿ, ಆದರೂ ಯಾವ ರೀತಿ ಇದ್ದರೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ, ನಮ್ಮ ಡಿಮ್ಯಾಂಡ್ ಅಚಲವಾಗಿರಬೇಕು, ನಮ್ಮ ನಂಬಿಕೆ ಅಚಲವಾಗಿರಬೇಕು, ನಮ್ಮ ಒಗ್ಗಟ್ಟು ಅಚಲವಾಗಿರಬೇಕು. ಇದರ ಕೆಳಗಡೆ ನಾವೆಲ್ಲ ಸಣ್ಣತನವನ್ನು ಬಿಟ್ಟು ಏನು ಇಷ್ಟು ವರ್ಷ ದುಡಿತಾ ಇರ್ತಕ್ಕಂಥ ಸಾರಿಗೆ ಸಿಬ್ಬಂದಿ ಏನಿದೆ ಅವರ ಹಸಿವು, ಅವರ ಕಷ್ಟ, ಅವರು ಏನು ಡಿಸ್ಮಿಸ್ ಆಗಿರೋದಿರ್ಬೋದು, ನಷ್ಟವನ್ನು ಅನುಭವಿಸಿರೋದಿರ್ಬೋದು, ಆ ಸನ್ನಿವೇಶದಲ್ಲಿ ಯಾರ್ಯಾರು ಆತ್ಮಹತ್ಯೆ ಮಾಡಿಕೊಂಡಿರೋದಿರ್ಬೋದು, ಇದು ಎಲ್ಲದಕ್ಕೂ ಕೂಡ ಪರಿಹಾರ ಸರ್ಕಾರದ ಕಮಿಟ್ಮೆಂಟನ್ನು ಜಾರಿಗೊಳಿಸೋದ್ರ ಮೂಲಕ ಇದಕ್ಕೆ ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಕ್ಕುತ್ತೆ. ಆ ಮೂಲಕ ನಾವು ನಂತರದಲ್ಲಿ
ನಂತರದಲ್ಲಿ ನಮ್ಮ ಡಿಮ್ಯಾಂಡನ್ನು ಹೇಳ್ಬೇಕು. ಇದು ಸಾಲದೆ ಬಂದಿದೆಯಾ ಅಥವಾ ಇನ್ನು ಯಾವ ಪ್ರಮಾಣಕ್ಕೆ ಆಗಬೇಕಾಗಿತ್ತು ಅನ್ನೋದನ್ನು ನಂತರ ಹೇಳಬೇಕು. ಮೊದಲು ಸರ್ಕಾರದ ಕಮಿಟ್ಮೆಂಟ್ ಜಾರಿ ಆಗಬೇಕು ಅನ್ನೋದು ಮುಖ್ಯ. ಹಲವಾರು ಸಾರಿಗೆ ಸಂಸ್ಥೆ ಸಂಘಟನೆಗಳು ಇರೋ ಕಾರಣಕ್ಕೆ ಎಲ್ಲ ಒಟ್ಟುಗೂಡ್ಬೇಕಂದ್ರೆ ಏನಾಗಬೇಕಾಗಿದೆ ಮುಖ್ಯವಾಗಿ? ಯಾಕಂತ ಹೇಳಿದ್ರೆ ಈ ಸಾರಿಗೆ ಸಂಸ್ಥೆಯಲ್ಲಿ ಯುವಕರು ನೌಕರರಿದ್ದಾರೆ, ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ಅಂದರೆ ಅವರಿಬ್ಬರ ಮಧ್ಯೆ ಒಂದು ಏಜ್ ಗ್ಯಾಪ್ ಏನಾದರೂ ಆಗ್ತಿದೆಯಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ, ಯಾಕೆ ಒಟ್ಟುಗೂಡಿ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ? ಅದನ್ನು ಒಟ್ಟುಗೂಡಿಸ್ಲಿಕ್ಕೆ ನೀವು ಯಾವ ರೀತಿ ಕೆಲಸ ಮಾಡ್ಬೋದು ಮುಂದಿನ ದಿನಗಳಲ್ಲಿ? ನೋಡಿ, ಅದರ ಅನಿವಾರ್ಯತೆ ಬಹಳ ದೊಡ್ಡದಿದೆ. ಯಾಕೆ ಅಂದರೆ ಸರ್ಕಾರ, ಕಾಂಗ್ರೆಸ್ ಪಕ್ಷ ಕೂಡ BJPಗಿಂತ ಭಿನ್ನ ಅಲ್ಲ. ಯಾಕೆಂದರೆ ಭಾರತ ಸರ್ಕಾರ ಈಗಾಗಲೇ ಕ್ಯಾಪಿಟಲಿಸ್ಟ್ಗಳನ್ನು ತಯಾರು ಮಾಡೋದ ಒಂದು ಕಾರ್ಯಕ್ರಮ ಬೃಹತ್ತಾಗಿ ಕೈಗೊಂಡಿದ್ದಾರೆ. ಅಂದರೆ ಖಾಸಗಿ ಮಾಲೀಕತ್ವದ ಬಂಡವಾಳವನ್ನು ಹೆಚ್ಚಿಸಲಿಕ್ಕೆ ಭಾರತ ಸರ್ಕಾರ ಹೊರಟಿರುವಾಗ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ಅಂತೇಳಿ ನೋಡುವಾಗ ಅದಕ್ಕೂ ಇದಕ್ಕೂ ಯಾವುದೂ ವ್ಯತ್ಯಾಸ ಇಲ್ಲ. ಉದಾಹರಣೆಗೆ ಸಾರಿಗೆ ಸಂಸ್ಥೆಯನ್ನು ತಗೊಂಡ್ರೆ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲೇ ತಾವು ಘೋಷಣೆ ಮಾಡ್ಕೊಂಡಿದ್ರಿ. ಏನಮ್ಮ ಅದರಲ್ಲಿ ಏನು ಹೇಳಿದ್ದಾರೆ ಗೊತ್ತಾ? ನಾವು ಸಾರಿಗೆ ಸಂಸ್ಥೆಯನ್ನು 70% ಖಾಸಗೀಕರಣ ಮಾಡೋದ್ರ ಕಡೆ ನಾವು ಬಹಳ ದೊಡ್ಡ ಕಾರ್ಯವನ್ನು ಮಾಡ್ತೀವಿ ಅಂತೇಳಿ ಅವರು ಡಿಕ್ಲೇರ್ ಮಾಡ್ಕೊಂಡವ್ರು. ಇಂಥ ಒಂದು ಸನ್ನಿವೇಶದಲ್ಲಿ 70% ಖಾಸಗೀಕರಣದ ಕಡೆ ಹೋಗ್ತಾ ಇರುವ ಸಂಸ್ಥೆ ಈ ಸನ್ನಿವೇಶದಲ್ಲಿ ಸಾರಿಗೆ ಸಿಬ್ಬಂದಿಗಳ ಸಂಘಟನೆಗಳು ಏನಿದೆ, ಈ ಸಂಘಟನೆಗಳು ಬಹಳ ಜಾಗ್ರತೆಯನ್ನು ವಹಿಸಬೇಕಾಗಿದೆ, ಎಚ್ಚರ ಆಗಬೇಕಾಗಿದೆ, ಸಮೂಹದ ಜಾಗ್ರತೆ ಬೇಕಾಗಿದೆ. ಆ ದಿಕ್ಕಿನಲ್ಲಿ ಸಂಘಟನೆಗಳು ತಾವು ಯಾವ್ಯಾವ ವಾದಕ್ಕೆ ಗಂಟು ಬಿದ್ದಿದ್ದೀರೋ, ನೀವು ಇನ್ನು ಕೆಲವೇ ವರ್ಷಗಳಲ್ಲಿ ಇವರು ಕರ್ನಾಟಕ ಸರ್ಕಾರ 70% ಖಾಸಗೀಕರಣದ ಕಡೆ ಹೋಗ್ತಾ ಇರುವಾಗ ನೀವೇನು ಮಾಡ್ತಾ ಇದ್ದೀರಿ? ನೀವು ಕೇವಲ ಎಂಪ್ಲಾಯೀಸ್ದು ವೇತನಕ್ಕೆ ಸಂಬಂಧಪಟ್ಟಂಗೆ ಏನು ಟ್ರೇಡ್ ಯೂನಿಯನ್ ಕೆಳಗಡೆ ಏನು ತಮ್ಮ ಏನು ಡಿಮ್ಯಾಂಡ್ ಇದೆ ಅದನ್ನು ಬಿಟ್ಟರೆ ನೀವು ಬೇರೆ ಮಾತಾಡ್ತಾ ಇಲ್ಲ. ಆ ಕಾರಣಕ್ಕೆ ಏನಾಗ್ತದೆ, ಒಟ್ಟು ಸಾರಿಗೆಯೇ ಸಂಪೂರ್ಣ ಮುಳುಗಿ ಹೋಗುವ ದಿಕ್ಕಿನ ಕಡೆಗೆ ಸಾಗ್ತಾ ಇರುವಾಗ ಎಲ್ಲ ಸಂಘಟನೆಗಳು ನಾಳೆ ಏನು ಮಾಡ್ತೀರಿ ಮುಳುಗೋದ ಮೇಲೆ? ಇದು ಬಹಳ ಪ್ರಮುಖವಾದ ಪ್ರಶ್ನೆ. ಸರ್, ಕೊನೆಯದಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ. ಈಗ ಸಾರಿಗೆ ನೌಕರರ ಒಳಿತನ್ನ ಬಯಸಿ ನೀವಿಲ್ಲಿ ಬಂದಿದ್ದೀರಿ, ಅನೇಕ ಹೋರಾಟಗಳನ್ನು ಮಾಡ್ತಾ ಇದ್ದೀರಿ. ಮುಂದಿನ ಹೆಜ್ಜೆ ಹೇಗಿರಲಿದೆ? ನೀವು ಒಬ್ಬರೇ ಹೋರಾಟ ಮಾಡ್ತೀರಾ, ಅಂದರೆ ನಿಮ್ಮ ಒಂದು ಸಂಸ್ಥೆನ, ಅಥವಾ ಎಲ್ಲ ಒಟ್ಟುಗೂಡಿ ಹೋರಾಟ ನಡೆಸ್ತೀರಾ? ನೋಡಿಯಮ್ಮ, ಯಾರ ಒಬ್ಬ ವ್ಯಕ್ತಿ, ಯಾರೋ ಒಂದು ಸಂಘಟನೆ ಇದು ಸೀಮಿತ ಅಲ್ಲ. ಈಗ ಎಲ್ಲರೂ ಕೂಡ ಸೇರಿ ಮಾಡಿದಾಗ ಮಾತ್ರ ಆ ಸಂಘಟನೆಗೆ ಶಕ್ತಿ. ಈಗಾಗಲೇ ಸಾರಿಗೆ ಸಂಸ್ಥೆಯಲ್ಲಿ ಭಿನ್ನ ಭಿನ್ನವಾದ ಸಂಘಟನೆ, ಭಿನ್ನ ಭಿನ್ನವಾದಂಥ ವಾದ, ಭಿನ್ನ ಭಿನ್ನ ದಾರಿಗಳು ಇರುವಾಗ ನಮಗಿರ್ತಕ್ಕಂಥ ಆಪ್ಷನ್ಸ್ ಏನಂದರೆ, ಎಲ್ಲ ಸಾರಿಗೆ ಸಿಬ್ಬಂದಿಗಳ ಕಷ್ಟ ಪರಿಹಾರಕ್ಕೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಯಪ್ಪ. ನೀವು ಸೇರದೇ ಇದ್ದರೆ ಮುಂದೆ ಈ ಸಾರಿಗೆ ಸಿಬ್ಬಂದಿ ಯಾವುದೇ ನ್ಯಾಯವನ್ನು ಪಡೆಯೋದರಲ್ಲಿ ಸೋತೋಗ್ತಾರೆ. ಈಗಾಗಲೇ ಮುಕ್ತಾಯದ ಹಂತಕ್ಕೆ ಬಂದಿರತಕ್ಕಂಥ ಸಿಬ್ಬಂದಿಗಳ ಪರಿಸ್ಥಿತಿ ಏನು? ಇನ್ನು 4-6 ವರ್ಷ 16 ವರ್ಷದಲ್ಲಿ ಅವರು ರಿಟೈರ್ಮೆಂಟಿಗೆ ಹೋಗುವಂಥವರ ಪರಿಸ್ಥಿತಿ ಏನು? ಈಗ ಪ್ರವೇಶ ಆಗಿರ್ತಕ್ಕಂಥ ಯುವಕರು ನಿಮ್ಮ ಭಾಳ ದೂರದ ದಾರಿಯ ಪ್ರಯಾಣ ಹೇಗಿರುತ್ತೆ, ಇದ್ರ ಬಗ್ಗೆ ಎಚ್ಚರಿಕೆ ಏನು? ಇದು ಎಲ್ಲದನ್ನು ಕನ್ಕ್ಲೂಡ್ ಮಾಡುವಾಗ ಇದೆಲ್ಲ ದೂರದೃಷ್ಟಿಯನ್ನು ಇಟ್ಕೊಂಡು ಎಲ್ಲಾದರೂ ಒಂದು ಕಡೆ ಎಲ್ಲರೂ ಕೂತ್ಕೊಂಡು ಎಲ್ಲರೂ ಒಮ್ಮತದಿಂದ ಚರ್ಚೆ ಮಾಡಿ ಎಲ್ಲರೂ ಒಂದೇ ಡಿಮ್ಯಾಂಡ್, ಕಾಸ್ ಒಂದೇ,
ನಮ್ಮ ಹೋರಾಟ ಒಂದೇ ಅಂತೇಳಿ ತೀರ್ಮಾನ ಮಾಡಿ ಅದರ ಕೆಳಗಡೆ ನಾವು ಕೂಡ ನಿಮ್ಮ ಬೆಂಬಲಕ್ಕೆ ಇರ್ತೀವಿ. ಎಲ್ಲರೂ ಸೇರಿ ಈ ಒಂದು ಸಾರಿಗೆ ನೌಕರರು ಏನಿದಾರೋ ಪಾಪ ಅವ್ರನ್ನ ನಾನು ಭಾಳ ದಿನಗಳ ಹಿಂದೆ ಸರ್ಕಾರಿ ನೌಕರರಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಅವ್ರಿಗೆ ಕೊಡುವ ಸಂಬಳ, ಅವ್ರಿಗೆ ಕೊಡುವ ಕಿರುಕುಳ, ಅವ್ರಿಗೆ ಕೊಡುವ ಸಮಸ್ಯೆಗಳನ್ನು ನೋಡಿದಾಗ ಗೊತ್ತಾಯಿತು ಏನು ಕನಿಷ್ಠದ ಜೀವನ ಇಲ್ಲಿ ಐತೆ, ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಬೇಕಂತ ಹೇಳಿ ಈ ಡೆಮೊಕ್ರೆಟಿಕ್ ಆಗಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಒಂದನ್ನು ಭಾಳ ಚೆಂದಾಗಿ ನೋಡ್ತಾ ಮತ್ತೊಂದನ್ನು ಉದ್ದೇಶಪೂರ್ವಕವಾಗಿ ತುಣಿತಾ ಇದು ಯಾವ ಸಮಾಜ ಇದು ಪ್ರಜಾತಂತ್ರನ? ಸಾರಿಗೆ ದುಡಿಯುವಂಥ ಸಿಬ್ಬಂದಿ ಅವನೇನು ಈ ಪ್ರಜಾಪ್ರಭುತ್ವದ ಒಬ್ಬ ನಾಗರಿಕ ಅಲ್ವಾ? ಅವನ ಬಗ್ಗೆ ಗೌರವ ಇಲ್ವಾ? ಏನು ಸರ್ಕಾರದ ನಡವಳಿಕೆ ಇದೆಲ್ಲ ಭಾಳ ಕೆಟ್ಟ ದಾರಿ, ಇದು ಕೆಟ್ಟ ಆಲೋಚನೆ, ಇದು ಎಲ್ಲದನ್ನು ಕೈಬಿಡಿ. ಮಾನವೀಯತೆ ದೃಷ್ಟಿಯಿಂದ ಸಾರಿಗೆ ಎಂಪ್ಲಾಯಿ ಕೂಡ ಸರ್ಕಾರದ ಎಂಪ್ಲಾಯ್ ಅಂತ ಹೇಳಿ ಡಿಕ್ಲೇರ್ ಮಾಡೋದಕ್ಕೆ ಎಲ್ಲರ ಒಟ್ಟು ಧ್ವನಿ, ಒಟ್ಟು ಹೋರಾಟ ಒಂದೇ ದಿಕ್ಕಿನಲ್ಲಿ ಯೋಚನೆ ಮಾಡಿ ನ್ಯಾಯ ಸಿಕ್ಕತ್ತೆ, ನ್ಯಾಯ ಪಡೆಯೋ ದಿಕ್ಕಿನಲ್ಲಿ ಎಲ್ಲರೂ ಹೆಜ್ಜೆ ಹಾಕಿ ನಿಮ್ಮೆಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳೋದಕ್ಕೆ ಮೀಡಿಯಾದವರು ತಾವು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಅಂದರೆ ಇಷ್ಟೊತ್ತು ಮಾತನಾಡಿದ್ರಲ್ಲಿ ಅನೇಕ ಮಾಹಿತಿಗಳನ್ನು ನೀವು ಹಂಚ್ಕೊಂಡ್ರಿ. ಸರ್ಕಾರಿ ನೌಕರರ, ಸಾರಿಗೆ ಇಲಾಖೆ ನಿಗಮದ ನೌಕರರ ಕಷ್ಟ ಕಾರ್ಪಣ್ಯ ಬಹಳ ಆಳವಾಗಿ ಅರ್ಥೈಸ್ಕೊಂಡಿದ್ದೀರಿ. ಆ ನೋವಿಗೆ ಒಂದು ಯಾವುದೇ ರೀತಿಯ ನಮ್ಮ ಕಡೆಯಿಂದ ಆದ ಪರಿಹಾರ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ನಿಮ್ಮ ಹೋರಾಟದ ಹಾದಿ ಸಾಗ್ತಾ ಇದೆ. ನಮಗೆ ಬಹಳ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತನಾಡಿ. ಅನಂತ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಿಗಮ ಟಿವಿಯಲ್ಲಿ ಹೋರಾಟದ ಹಾದಿ ಎಂಬ ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ನಮಸ್ಕಾರ.